ಇವತ್ತು ನಮ್ಮ ಅಡುಗೆ ಮನ್ಯಾಗ ಇಲ್ಲಿ ಕುಳು ಮೂಲಿಯಿಂದ ಬಂದೈತಿ, ಹೊಳಿ ಇಲ್ಲಿಂದ ಬಂದೈತಿ. ಎಷ್ಟು ಕೊಂಡ ನೀರು ಬಂದಿದೆ ನೋಡಿ. ಈಗ ಇವನ್ನೆಲ್ಲ ತುಂಬಬೇಕು. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ನನ್ನ ಮನದ ಹಾಡನ್ನು ಒಮ್ಮೆ ಕೇಳು ಗಾಯ್ಸ್. ನಾವು ಈಗ ವ್ಲಾಗ್ ಚಲೋ ಮಾಡಿದ್ವಿ, ಯಾಕಂದ್ರೆ ಫುಲ್ ಮಳೆ ಬರತ್ತಿದ್ದೆ ನೋಡಿ ಗಾಯ್ಸ್. ನಮ್ಮ ಊರಲ್ಲಿ ಫುಲ್ ಮಳೆ ಬರತೈತಿ, ಸಡ್ಲ ಬಿಡುವಲ್ಲ. ಇನ್ ಮ್ಯಾಲ ಮಳೆ ಚಲೋ ಆತ, ಹಾಳಿ ತಂದ್ ಹಾಕಿದಕ್ಕೂ ಬಾಳ ಚಲೋ ಆತ. ಬಟ್ ಈಗ ಹಾಳಿ ತಂದ್ ಹಾಕಿದ್ವಿ, ಮನಿ ಏನ್ ಬಚ್ಚ ಆತ. ಬಟ್ ಈಗ ಮನಿಯಿಂದ ಹಿಂದೆ ನೀರ್ ಸೋರ್ತದಲ್ ಗಾಯ್ಸ್, ಅಲ್ಲಿಂದ ನೀರ್ ಬರೋ ನೋಡಿಲ್ಲ. ಅರಿವಿದು ತೋರ್ಸ್ಕೊಂಡ್ ಈಗ ಅಲ್ಲಿ ಹೋಗಿ ಕ್ಲಿಯರ್ ಮಾಡಿ ಬಂದೆ. ಈಗ 2 ದಿನ ಆಗಿತ್ತು. ಅವಾಗ ಹೇಳಿ ಯಪ್ಪ ಒಳಗ ಅಡಿಗೆ ಮನೆ ನೀರ್ ಬರತ್ತತ್ತು ಅಂತಂದ್ರೆ ನೋಡಿ ಗಾಯ್ಸ್. ಇಲ್ಲೇ ಈಗ ಹಾಳಿ ಹಾಕ್ಯಾನೀಗ ತಡಪತ್ರಿ ಮನಿ ತುಂಬ. ಬಟ್ ಆದ್ರದ್ದು ಇಲ್ಲಿ ಸೋರಾತ. ದಿ ಸಪ್ಳ ಈ ರೀತಿ ಇಲ್ಲಿ ಸೋರ ಆತಿ, ಇಲ್ಲಿ ಸೋರ ಆತೈತಿ ನೋಡಿ. ಹಾಳಿ ಹಾಕಿರು ಇಲ್ಲಿ ಸೋರ ಆತತಿ. ಬಟ್ ಮಾಡುವಷ್ಟು ಮಾಡುದು, ಉಳ್ದಿದ್ದ ದೇವ್ರು ಬಿಟ್ಟಂಗ ಆಗೈತಿ. ಈಗ ಗಾಯ್ಸ್ ಈಗ ಹಿತ್ಲಕ್ ಹೋಗಿ ಮಳಿ ಬರತೈತಿ. ಈಗ ಮಳಿ ನಿಂತ. ಬಟ್ ನಾ ಕೆಲ್ಸಕ್ ಹೋಗೋ ಸಲುವಾಗಿ ಅರ್ವಿ ಎಲ್ಲಾ ತೋರ್ಸ್ಕೊಂಡ್ ತೋರ್ಸ್ಕೊಂಡ್ ಅಲ್ಲಿ ಹಿತ್ತಲ ನೀರ್ ಹರಿ ನೀರ್ ಮ್ಯಾಲ ಬಿದ್ದಿದ್ ನೀರ್ ತಳಗ್ ಇದು ಆಗತ್ತಿತ್ತ ಅಂತಂದ್ರೆ ಅದ್ ಹೋಗಿ ಈಗ ಹಂಚಿನ ತುಣುಕ್ ಕದ್ಬಿಟ್ಟ ಅದಕ್ಕ ನೀರ್ ಹೋಗಂಗ್ ದಾರಿ ಮಾಡಿ ಬಂದೆ. ಬಟ್ ನಾ ಮಕ್ಕೊಂಡ್ಬಿಟ್ಟಿದ್ದೆ ಮಧ್ಯಾಹ್ನ. ಕಸೊಂಡ ಒಂದ್ ಸ್ವಲ್ಪ ಮಳಿ ಬಂದ ಈಗ ನೋಡಿ ಗಾಯ್ಸ್, ಇಲ್ಲಿ ಅಡಿಗೆ ಮನಿ ತುಂಬಾ ನೀರು. ಇವತ್ ನಮ್ಮ ಅಡಿಗೆ ಮನ್ಯಾಗ ಇಲ್ಲಿ ಕುಳು ಮೂಲಿಯಿಂದ ಬಂದೈತಿ, ಹೊಳಿ ಇಲ್ಲಿಂದ ಬಂದೈತಿ. ಎಷ್ಟು ಕೊಂಡ ನೀರ್ ಬಂದಿದೆ ನೋಡಿ. ಈಗ ಇವನ್ನೆಲ್ಲ ತುಂಬೇಕು ನೋಡಿ ಗಾಯ್ಸ್. ಕೆರೆ ನಿಂತಂಗ ಆಗ್ಬಿಟ್ಟೈತಿ ಮನಿ ಒಳಗ. ಇಲ್ಲೇ ಅಡಿಗೆ ಮನೆಯಾಗ ನೋಡಿ ಎಷ್ಟೊಂದ್ ನೀರು ಬಂದಿದೆ ನಮ್ಮ ಅಡಿಗೆ ಮನೆ. ಮತ್ತ ಮಳೆ ಚಲೋ ಆಗ್ತ, ಇಲ್ಲಿಂದ ಬರಾತ ನೀರಿಗೆ. ಇಲ್ಲಿಂದ ನೀರ್ ಬರಾತತಿ. ಯಾಕಂದ್ರ ಇಲ್ಲಿ ಮ್ಯಾಲ ಹಂಚಿನ ನೀರ್ ಹೋಗಿ ಅಲ್ಲಿ ತಳಗ್ ಬೀಳ್ತತಿ. ತಳಗಿಂದ ಗೋಡೆ ನೀರ್ ಬಸಿ ಆತತಿ. ಇಲ್ಲಿ ಮೂಲ್ಯಾಂದ ಹಿಂಗ ನೀರ್ ಈ ಕಡೆ ತಳಗ್ ಇಳಿದ್ ಹೋಗತ್ತಲ್ಲ, ಮತ್ ಇಲ್ಲಿ ಬರಾತತಿ. ಈಗ ಇಲ್ಲಿ ಬರಾತತಿ ನೋಡಿ. ನನ್ ಫೋನಿನ ಮ್ಯಾಲ ಬಿತ್ತ ಅದೇ ಗಾಯ್ಸ್. ಈಗ ಅಲ್ಲಿ ಮೂಲಿಂದ ಬಿದ್ದ ಈ ರೀತಿಯಾಗ ಇಲ್ಲಿ ಕುಳ್ ಮೂಲಿಂದ ಇಲ್ಲರ್ಸ್ ನೀರ್ ಬಂದತಿ. ಈಗ ನೋಡ್ಬೋದು ನೀವು. ಇಲ್ಲಿ ಎಷ್ಟು ಕೊಂಡ ನಿಂತು ಬಿಟ್ಟತಿ. ಈಗ ಅಡಿಗೆ ಮನ್ಯಾಗ ನೀರ್ ನಿಂತೈತಿ ಗಾಯ್ಸ್. ಎಷ್ಟೊಂದ್ ನೀರ್ ನಿಂತಿದೆ. ಈ ಮತ್ ಇಲ್ಯಾಕ ಸೋ ಆಗತ್ ಗಾಯ್ಸ್? ಇಲ್ಲಿ ಹೊಸ ಹಳೆ ಹಾಕ್ಯಾನ. ಅಯ್ಯೋ ಏನಾಯ್ತು ನೋಡಿ ಗಾಯ್ಸ್, ಹೊಸ ಹಳೆ ಹಾಕ್ಯಾನ. ಆದ್ರೂ ಮತ್ ಇಲ್ಲಿ ಸುರ ಆತತಿ. ಇನ್ನು ಹಾಳಿ ಏನ್ ಕಾಮಿ ಅದು ಹತ್ತಿರ್ತಾವು. ಕಾಮಿ ಹತ್ತಿರ ಗ್ಯಾರಂಟಿ ಹರಿತಿರ್ತ. ಬಟ್ ಕಾಮಿ ಹರಿತ ಏನಾತ ನಾ ತಲಿ ಒರ್ಸೋತಾನ. ಎಷ್ಟು ಕೊಂಡ ನೀರ್ ಬಿದ್ದೈತಿ ಒಳ ಅಡಿಗೆ ಮನ್ಯಾಗ ನೋಡಿ ಗಾಯ್ಸ್. ಅಡಿಗೆ ಮನೆ ತುಂಬಾ ಇದು ದೊಡ್ಡ ನೀರ್ ತೆಗಿಬೇಕು. ತೆಗದ್ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲಿಕಂದ್ ನೆಲ ಉಪ್ತತಿ, ಮತ್ ಅವರ್ ಸಾರಿಸ್ಬೇಕಾಕತಿ. ಬನ್ನಿ ಈಗ ಇದನ್ನ ಕ್ಲಿಯರ್ ಮಾಡಿ. ಕೆರಿ ನೋಡಿ ಗಾಯ್ಸ್ ಯಾವ ರೀತಿ ಆಗಿದೆ. ಕೆರಿ ಕಂಡಂಗ್ ಕಾಣಾರ ನೀರೆಲ್ಲ ನಮ್ಮ ಮನ್ಯಾಗ. ಓಕೆ ಬನ್ನಿ ದೊಡ್ಡ ಏನ್ ಕ್ಲಿಯರ್ ಮಾಡೋಣ. ಇಲ್ಲ ಅವಾರ ಎದ್ರ ಮತ್ತೇನು ಪಡಿಸ್ಕೋಬಾರ. ಲೆಟ್ಸ್ ಗೋ ಗಾಯ್ಸ್. ಈಗ ಅದ ಹಂಗ ನೀರ್ ಬರುಂದ ಅಂತ ಮಳೆ ನಿಂತ ಮ್ಯಾಲ ಏನ ಮಾಡ್ಬೇಕಂತ ಈಗ ಆದಷ್ಟು ಮಾಡಿ ಬಂದಾರ. ಈಗ ನಮ್ಮ ಅವ್ವಾರ ಬೇಡ ಸ್ವಲ್ಪ ಕಸ ಹೊಡದ್ ಚಾ ಮಾಡಂದಾರ. ನಾ ಕಸ ಹೊಡದ್ ಚಾ ಮಾಡಿ ಕೆಲ್ಸಕ್ ಲೇಟ್ ಆಕತಿ. ಓಕೆ ಗಾಯ್ಸ್, ಈಗ ಅವ್ವ ಕ್ಲಿಯರ್ ಮಾಡ್ತಾರಂತೆ. ಬನ್ನಿ ನೋಡೋಣ. ಇಲ್ಲಿ ಕಂಡ್ರೆ ಒಲ್ಲೆ ಅಂತಂದ್ರ ನಾನ ಕ್ಲಿಯರ್ ಮಾಡಿ ಕಸ ಹೊಡದ್ ಜಲ್ದಿ ಹೋಗೋಣ ಕೆಲ್ಸಕ್ಕೆ ಗಾಯ್ಸ್. ಈಗ ಫೈನಲಿ ಮತ್ ಕೆಟಲ್ ಮಾರ್ ತಕೊಂಡ್ ಅರ್ಬಿ ಹಾಕೊಂಡೆ ಇಲ್ಲಿ ಒಣ್ಣೆ ಕಸ ಹೊಡದ್ ಚಾ ಮಾಡಿ ಇಟ್ಟೆ. ಇಲ್ಲಿ ಗಾಯ್ಸ್ ಇಲ್ಲಿ ಈಗ ಚಾ ಕುಡಿಬೇಕು. ಚಾ ಮಾಡೇನು. ಓಕೆ ಚಾ ಕುಡಿದ್ ಸೀದಾ ಕೆಲ್ಸಕ್ ಹೋಗ್ಬೇಕು. ಬಟ್ ಈಗ ಅವ್ವಾರ ಇಲ್ಲ ನಾನ್ ನೀರ್ ತೆಗಿತಾನಂತಂದ್ರ, ಬಟ್ ನಾನು ನೀರೆಲ್ಲ ತೆಗದೆ ಕ್ಲಿಯರ್ ಮಾಡೇನ. ಬಟ್ ಆದ್ರೂ ಈಗ ಅಲ್ಲಿ ನೋಡಿ ಬಂದೆ. ಮತ್ತೀಗ ಇನ್ನಷ್ಟು ನೀರ್ ಬಂತ. ಇದನ್ನೆಲ್ಲಾ ತುಂಬಿದ್ದೆಲ್ಲ ಇಲ್ಲಿದೆಲ್ಲ ಸ್ಟೀಲಿನ ಡಬ್ರಿ. ಇದ್ರಲ್ಲೇ 3 ಸಲ ಮತ್ತೊಮ್ಮೆ ಅರ್ಧ ತುಂಬ್ಸಲ್ಲಿ.
ಈ ಗಂಗಾಳ ತಗೊಂಡ್ ಅದನ್ನ 3 ಸಲ ಫುಲ್ ತುಂಬಿ ಆಮೇಲೆ ಒಂದ್ ಅರ್ಧ ತುಂಬತ ಎಲ್ಲಾ ಕ್ಲಿಯರ್ ಆತ. ಹೋಗಿ ನಾ ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ನಮಸ್ಕಾರ ಮಾಡಿದೆ, ಚಾ ಮಾಡಿದೆ. ಮತ್ ನೋಡುವಳಿಗೆ ಮತ್ತೀಗ ಅಲ್ಲಿಂದ ಇಲ್ಲಿ ಮಟ ಮತ್ತೊಂದಿಸ್ ನೀರ್ ಬಂತಂತಿ. ಈ ಕಡೆ ಈಗ ನೀರಿಂದ ಬಂದಾಗೈತಿ ನೋಡ್ ನೀವು. ಈ ಕಡೆ ಬಂದಾಗೈತಿ ಮತ್ ಈ ಕಡೆ ಇನ್ನೊಂದ್ ಸಣ್ಣಗೈತಿ. ಬಟ್ ಈಗ ನಾಳೆ ಎಕ್ಸಾಮ್ ಐತಿ. ಬೆಳಿಗ್ಗೆ ದೌಡ್ ಎದ್ದವನ ಅಲ್ಲಿ ಮೂಲಿಂದ ನೀರ್ ಹರಿ ಮಾಡ್ಬೇಕಾಯ್ತಿ. ಇಲ್ಲಿಕಂದ್ರ ದೊಡ್ಡ ಮಳಿ ಆದ್ರ ಮತ್ತಿನ ಅಡ್ಗಿ ಮನಿ ತುಂಬಾ ನೀರ್ ನಿಲ್ತತಿ. ಅದಕ್ಕೆ ಈಗೆಲ್ಲ ನೀರ್ ಕ್ಲಿಯರ್ ಮಾಡಿದೆ. ತಂಡ ಐತಿ. ಈಗ ಮಸ್ತ್ ಚಾ ಕುಡದೆ ಕೆಲ್ಸಕ್ ಹೋಗ್ಬೇಕು. ಟೈಮ್ ಆಗೈತಿ. ಬನ್ನಿ ಕಸಾದ ಹೊಡ್ದಾನ. ಅವಾರ ಇವತ್ತು ಮಕ್ಕೊಂಡಾರ. ಅವ್ರ ಎದ್ದ ಮೇಲೆ ದೀಪ ಹಚ್ಕೋತಾರ ದೇವ್ರ ಮುಂದೆ. ಆಮೇಲೆ ಸಾಯಂಕಾಲ ಅಡ್ಗಿ ಮಾಡ್ತಾರ. ಲೆಟ್ಸ್ ಗೋ. ಈಗ ಚಾ ಒಟ್ಕ ತಗೊಂಡ ಸ್ವಲ್ಪ ನಾ ಯಾವಾಗ ಚಾ ಒಟ್ಕ ತಗೊಂಡ ಮತ್ತ ತೊಳ್ಕೊಬೇಕಾಗ ತೊಳೆದ್ ಇಟ್ಟಿರ್ತಾರ. ಬಟ್ ಇಲ್ಲ ಅಲ್ಲೆಲ್ಲ ಇಟ್ಟಿರ್ತಾರಲ್ಲ ಮತ್ತ ನಾ ತೊಳ್ಕೊಂಡ ಬಿಡ್ತೇನೆ. ಎಷ್ಟ್ ಸಲ ತೊಳ್ಕೊತ ಅಂತ ಬೈತಾರ ಅವಾರ. ಬಟ್ ಅದ್ರ ನಾ ಸ್ವಲ್ಪ ತೊಳ್ಕೊಂಡ ಬಿಡ್ತಾನೆ. ಓಕೆ, ಈಗ ಚಾ ಕುಡಿದ್ ಬನ್ನಿ. ಚಾ ಕುಡಿನ. ಲೆಟ್ಸ್ ಗೋ. ಗ್ಯಾಸ್ ಅಟ್ ಬಂದ್ ಮಾಡ್ತಂತಡಿ ಗೈಸ್. ಕಣ್ಣಿಗೆ ಅವಾರ ಮುಕ್ಕೊಂಡಾರ. ಆಮೇಲೆ ಎದ್ದ ಮೇಲೆ ಚಲೋ ಮಾಡ್ಕೋತಾರ. ಅದಕ್ಕೀಗ ಗ್ಯಾಸ್ ಬಂದ್ ಮಾಡಿ ಚಾ ಕುಡಿದು ಹೋಗುದು. ಲೆಟ್ಸ್ ಗೋ. ಈಗ ಚಾ ಕುಡಿಯಿಂದ ಚಾದಾಗ ಬಿಸ್ಕಿಟ್ ಅದು ಏನಿಲ್ಲ, ಬರೀ ಖಾಲಿ ಬ್ಲ್ಯಾಕ್ ಕಾಫಿ ಅಂತಿದ್ವಿ. ಬ್ಲ್ಯಾಕ್ ಕಾಫಿ ಕುಡಿದ ಸೀದಾ ಈಗ ಹೋಗೋಣ. ನೀರಿಂದ ಬಾಳ ಬೇಜಾರತ್ ಗಾಯ್ಸ್. ಮನಿ ತುಂಬಾ ಹಾಳಿ ಅಂತಂದಾನ. ಮ್ಯಾಲಿಂದ ಇಲ್ಲಪ್ಪ ಆರಾಮ್ ಕೆಲ್ಸಕ್ ಹೋರಾತ. ಕಾಲೇಜಿಂದ ಎಕ್ಸಾಮ್ ಅಂತಂದ್ರೆ ದೇವ್ರ ಏನಾರ ಕೊಟ್ಟ ಬಿಡ್ತಾನಂತ. ಮಂದಿಗೆ ಇಷ್ಟ ನೀರ್ ಅಡ್ಗೆ ಮನಿಗ್ ಬರಂಗ್ ಮಾಡಿದ. ಮ್ಯಾಲಿಂದ ಸೋರ್ಬಾಡ್ರ ಅಂತ ಮಾಡಿದ ದೇವ್ರ ತಳಗಿಂದ ನೀರ್ ಕೊಟ್ಟ. ಇದನ್ನ ಏನ್ ಮಾಡಾಕ್ ಬರ್ತಿಲ್ಲ ಗೊತ್ತಿಲ್ಲ. ಇದನ್ನ ಮಾಡೋಷ್ಟು ಮಾಡ್ಕೊಂಡ್ ಬಂತ ಸುಮ್ಮನೆ ತುಂಬ ಚೆಲ್ಲೋದು. ಇಲ್ಲಿ ಕಂಡ್ರ ಗಾಡಿ ತಂಪ್ ಹಿಡಿತೈತಿ. ಇಲ್ಲಿ ನೀರ್ ಇದ್ದಿದ್ದ ಹಂಗಾರ ನೇನ ಬಿಟ್ಟಿ ಏನ ಹೋಗಿದ್ನಿ ಅಂದ್ರ ಅವಾರ ಆಮೇಲೆ ಎದ್ದು ತೆಗಿತಿದ್ರಿ. ಬಟ್ ಈಗ ಗಾಡಿ ತಂಪ್ ಹಿಡ್ದಿತ್ತಂತ ಡೇಂಜರ್ ಆಕಿ ನೋಡಿ. ಈಗ ಆಲ್ಮೋಸ್ಟ್ ಈಗ ನಾವು ಒಂದಿಟ್ಟು ಹೊತ್ತು ಬಿಟ್ಟಿರ್ಕ ತೆಳಗಿಂದ ಇಲ್ಲಿ ಮ್ಯಾಲಿನ ಮಠ ಹೌದಾ, ತೆಳಗಿಂದ ಮ್ಯಾಲಿನ ಮಠ ಈಗ ತಂಪ್ ಹಿಡ್ದೈತೆ. ಮತ್ ಹಿಂಗ ಪಾರ ಹಿಡಿತಿತ್ತು. ಅದಕ್ಕ ನೋಡಿ ಅಯ್ಯೋ ಕರೆಂಟ್ ಹೋದು. ಬೈ ಚಾ ಕುಡುದು ಹೋಗೋಣ. ಲೆಟ್ಸ್ ಗೋ ಕೆಲ್ಸ. ಗಾಯ್ಸ್ ಈಗ ಫೈನಲಿ ಮನಿ ಬಂದು ಫ್ರೆಶ್ ಅಪ್ ಅದು ಆದೆ ನೋಡಿ ಗಾಯ್ಸ್. ಈಗ ಅದ ಸೋರಿತ್ತಲ್ಲ ನಾ ತೆಗೆದು ಹೋಗಿದ್ದೆ ನೀರಿಂದೆಲ್ಲ. ನೋಡಿ ಯಾವ ರೀತಿ ಆಗಿದೆ. ಇಷ್ಟ ಅರ್ಧಕ್ಕರ್ಧ ಹಚ್ಚಿ ಎಲ್ಲ ಹಸಿ ಆಗ್ಬಿಟ್ಟದ ಮನಿ. ಈಗ ಇಲ್ಲಿ ಕುಂತು ಉಣ್ಣಾತೇವಿ. ಮೊನ್ನೆ ಹಾಟ್ ಬಾಕ್ಸ್ ತೆಗಿದ್ದೆಲ್ಲ ನೋಡಿ. ರಾಗಿ ಏನಿಟ್ಟೈತೆ ಅಂದ್ರೆ ಈಗ ಹೋಳಿಗೆ ಯೂಸ್ ಆಗಾಕತ್ತ. ಹೋಳಿಗೆ ಐತಿ ಇಲ್ಲೇ. ಬಜೆ ಅದಾವು. ಇವತ್ತು ಖಾರ ನೀವೆಲ್ಲ ಶೇಖರಣೆ ಮಾಡಿ ಗಾಯ್ಸ್. ಮಾವಿನಹಣ್ಣಿ ಶೇಖರಣೆ ಹೋಳಿಗೆ ಮಾಡಿವಿ. ಖಾರ ನೀವೆಲ್ಲ ಈ ಹಬ್ಬ ಈ ಹುಣ್ಣಿಗೆ ನಮ್ಮ ಮಾಡ್ಬೇಕಂತಂದ್ರ ನೀನೆಲ್ಲ ಬಾಳೆಹಣ್ಣ ಶೇಬಣ್ಣ ಏನ ಹೇಳಂಗ ಯಾವ್ದೋ ಒಂದ್ ಹಣ್ಣು ಬಂದ ಬಿಡ್ತೈತಿ. ಕನ್ಫ್ಯೂಸ್ ಆಗೇ ಬಿಡ್ತೈತಿ. ಬಾಳೆಹಣ್ಣ ಮಾವಿನಹಣ್ಣು ತಂದಿದ್ದೆ. ಇವತ್ತ ಶೇಖರಣೆ ಊಟ ಶೇಖರಣೆ ಮತ್ತ ಹೋಳಿಗೆ ಊಟ ಮಾಡಿದ್ವಿ. ಮುಂಜಾನೆ ಮಾಡಿವಿ, ಮಧ್ಯಾಹ್ನ ಮಾಡಿ, ಸಂಜೆಗೂ ಈಗ ಅದ. ಏನ್ ಮಾಡಿದ್ರು 3 ಟೈಮ್ ಆಗುತ್ತೆ. ಯಾಕಂದ್ರೆ ಮನ್ಯಾಗಿದ್ರೆ ಎಲ್ಲಿ ಹೋಲಿಲ್ಲ. ನಿನ್ನೆ ಹುಬ್ಬಳ್ಳಿಗೆ ಹೋಗಿದ್ದೆ ಮಧ್ಯಾಹ್ನ. ಸ್ವಲ್ಪ ಅಲ್ಲಿ ಅಂಗಡಿ ಸಂತರ ಇರುತ್ತೆ. ಅವಾಗ ಬರಾಗ ಅವನು ಒಂದೆರಡು ತಗೊಂಬಂದೆ. ಇಲ್ಲಿ ನೋಡಿ ಹೆಚ್ಚಾತಾರ ಮಾವಿನ ಹಣ್ಣು ನಮಗ. ಇಲ್ಲಿ ಶೇಖರಣೆ ಐತಿ ಈ ಡಬ್ರ್ಯಾಗ. ಇಲ್ಲಿ ಹೋಳಿಗೆ, ಅಲ್ಲಿ ಬಜ್ಜಿ, ಅವ್ರ ರೊಟ್ಟಿ ಅದಾವು. ಈಗ ರೈಸಿಂದ ಅನ್ನ ಸಾರು ಅಲ್ಲಿ ಐತಿ ನೋಡಿ. ಮಾವಿನ ಹಣ್ಣನ್ನ ಹೋಳ ಚಾತಾರ ಅನ್ನದಾಗ ರೊಟ್ಟ್ಯಾಗ ಕಡ್ಕೊಂಡ್ ಚಲೋ ಆಕೈತಿ ತಿನ್ನಾಕ. ಓಕೆ ಗಾಯ್ಸ್, ಈಗ ಸೋರಿದ್ದು ಸ್ವಲ್ಪ ಬೇಜಾರ ಆತ. ಮತ್ತೇನ್ ಮಾಡೋದು. ನಾಳೆ ಎದ್ದುಗಳೇನ ನೀರ್ ಸ್ವಲ್ಪ ಅಲ್ಲಿ ದಾರಿ ಮಾಡ್ಬೇಕು ನೀರ್ ಹೋಗಾಕ. ಯಾಕಂದ್ರೆ ಈ ಮಳಿ ಯಾವಾಗ ಹೆಂಗ್ ಬರ್ತೈತಿ ಅಂತ ಏನ್ ಹೇಳಾಕ್ ಆಗಲ್ಲ. ಅದಕ್ಕ ಆದಷ್ಟು ನಮ್ ಕೆಲ್ಸ ನಾವ್ ಮಾಡ್ಬೇಕು. ಯಾಕಂದ್ರೆ ನಾ ಕೆಲ್ಸ ಕಾಲೇಜ್ ಅನ್ನಕತ್ರ ಮನಿ ಕಡೆ ಬಿಡಬಾರ್ದ. ಮನಿ ಕಡೆ ಮೊದ್ಲು
ಬಚ್ಚೆ ಮಾಡ್ಕೊಂಡ ಆಮೇಲೆ ಹೊರಗೆ ಹೋಗ್ಬೇಕ. ಓಕೆ ಗಾಯ್ಸ್, ನಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಯಾಕಂದ್ರೆ ಈಗ ಊಟ ಮಾಡಿ ಸ್ವಲ್ಪ ಓದ್ಕೊಂಡು ಮತ್ತೆ ಮಕ್ಕೊಂಡು ಬೆಳಿಗ್ಗೆ ಎದ್ದು ಕಾಲೇಜ್ಗೆ ಹೋಗ್ಬೇಕು. ಅದಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಇಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.